ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಂಗಳೂರು ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಸುಂದರ ಕಡಲ ತೀರಗಳು, ಐತಿಹಾಸಿಕ ಬಂದರು ಮತ್ತು ರುಚಿಕರ ಮೀನು ಊಟ. ಆದರೆ ಈ ಕರಾವಳಿ ಪಟ್ಟಣಕ್ಕೆ ಮಂಗಳೂರು ಎಂಬ ಹೆಸರು ಬರಲು ಕಾರಣವಾದ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಾ? ಹೌದು ವೀಕ್ಷಕರೇ, ಇಂದು ನಾವು ಕೇವಲ ಪ್ರವಾಸಿ ತಾಣಗಳನ್ನ ಬಿಟ್ಟು ಮಂಗಳೂರಿನ ನೆಲದಲ್ಲಿ ನೆಲೆಸಿರುವ 5 ಪರಮ ಪವಿತ್ರ ದೇವಸ್ಥಾನಗಳ ರಹಸ್ಯವನ್ನ ನೋಡೋಣ. ಇಲ್ಲಿನ ಸ್ಥಳ ಪುರಾಣಗಳು, ಕ್ಷೇತ್ರದ ಮಹತ್ವ ಮತ್ತು ಭಕ್ತರು ಸಲ್ಲಿಸುವ ಪವಾಡ ದೃಶ್ಯ ಹರಕೆಗಳ ಬಗ್ಗೆ ತಿಳಿಯಲಿದ್ದೇವೆ. ಈ ಕ್ಷೇತ್ರಗಳಿಗೆ ಭೇಟಿ ನೀಡದಿದ್ದರೆ ನಿಮ್ಮ ಮಂಗಳೂರು ಪ್ರವಾಸ ಅಪೂರ್ಣ. ಹೌದು ವೀಕ್ಷಕರೇ, ಹಾಗಾದರೆ ಇನ್ನೇಕೆ ತಡ? ಆಧ್ಯಾತ್ಮದ ಪಯಣವನ್ನ ಶುರು ಮಾಡೋಣ. ಪವಿತ್ರ ಕ್ಷೇತ್ರಗಳ ದರ್ಶನವನ್ನ ಈಗ ಮಾಡೋಣ. ವೀಕ್ಷಕರೇ, ನಾವು ಮೊದಲು ದರ್ಶನ ಪಡೆಯುವುದು ಈ ಪಟ್ಟಣಕ್ಕೆ ಹೆಸರನ್ನ ತಂದುಕೊಟ್ಟ ಶ್ರೀ ಮಂಗಳಾದೇವಿ ದೇವಸ್ಥಾನಕ್ಕೆ. ಹೌದು ವೀಕ್ಷಕರೇ, ಈ ಭವ್ಯ ದೇವಾಲಯವನ್ನ ಪರಶುರಾಮರು ನಿರ್ಮಿಸಿದ್ದಾರೆ ಎಂಬ ನಂಬಿಕೆ ಇರುವಂಥದ್ದು. ಇದು ಸುಮಾರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಪುರಾತನ ಕ್ಷೇತ್ರವೆಂದು ಹೇಳಲಾಗುತ್ತದೆ. ಇಲ್ಲಿನ ಸ್ಥಳ ಪುರಾಣವನ್ನ ನೋಡೋದಾದ್ರೆ, ಮಂಗಳಾದೇವಿ ಎಂಬ ಯೋಗಿನಿ ಈ ಸ್ಥಳದಲ್ಲಿ ನೆಲೆಸಿ ಸಿದ್ಧಿ ಪಡೆದಳು. ನಂತರ ಅವಳ ಹೆಸರು ಈ ನಗರಕ್ಕೆ ಬಂತು. ಇಲ್ಲಿ ಮಂಗಳಾದೇವಿಯನ್ನ ಶಕ್ತಿ ಮತ್ತು ದುರ್ಗಾದೇವಿಯ ಸ್ವರೂಪವಾಗಿ ಆರಾಧಿಸಲಾಗುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಚಂಡಿಕಾ ಹೋಮ ಮತ್ತು ದೇವಿಗೆ ವಿಶೇಷವಾದಂತಹ ಕುಂಕುಮಾರ್ಚನೆ ಹರಿಕೆಗಳನ್ನು ಸಲ್ಲಿಸಲಾಗುತ್ತದೆ. ಶುಕ್ರವಾರದಂದು ಇಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ. ದೇವಿಯನ್ನ ಭಕ್ತಿಯಿಂದ ಆರಾಧಿಸಿದರೆ ಅವರ ಕೃಪಾ ಕಟಾಕ್ಷ ಸದಾ ಇರುತ್ತದೆ ಎಂಬುದು ಭಕ್ತರ ದೃಢವಾದಂತಹ ನಂಬಿಕೆಯಾಗಿದೆ. ಹೌದು ವೀಕ್ಷಕರೇ, ನೀವು ಈ ಭಾಗಕ್ಕೆ ಬಂದಾಗ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ವೀಕ್ಷಕರೇ, ಇನ್ನು ಎರಡನೆಯದಾಗಿ ನೋಡೋದಾದ್ರೆ ಮಂಗಳೂರಿನ ಮತ್ತೊಂದು ಅದ್ಭುತ ವಾಸ್ತುಶಿಲ್ಪ, ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಾಲಯ. ಹೌದು ವೀಕ್ಷಕರೇ, ಈ ದೇವಾಲಯ ಕೇವಲ ದೇವಸ್ಥಾನವಲ್ಲ, ಇದು ಸಮಾಜ ಸುಧಾರಣೆಯ ಕೇಂದ್ರ. ನಾವು ಹೇಳಿರುವಂತೆಯೇ 1912ರಲ್ಲಿ ನಿರ್ಮಿಸಲಾದ ಈ ದೇವಾಲಯ ಕೇರಳದ ಮಹಾನ್ ಸಂತ ಶ್ರೀ ನಾರಾಯಣ ಗುರುಗಳ ಮಾರ್ಗದರ್ಶನದಲ್ಲಿ ನಿರ್ಮಾಣವಾಯಿತು. ವೀಕ್ಷಕರೇ, ಈ ದೇವಾಲಯವು ಚೋಳ ಗೋಪುರಂ ಶೈಲಿಯಿಂದ ಕಣ್ಮನ ಸೆಳೆಯುತ್ತಿದೆ. ಇಲ್ಲಿ ಶಿವನನ್ನ ಗೋಕರ್ಣನಾಥ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ನವರಾತ್ರಿ, ದಸರಾ ಉತ್ಸವಗಳು. ಲಕ್ಷಾಂತರ ಭಕ್ತರು ಬಂದು ನವದುರ್ಗಿಯರ ಪ್ರತಿಮೆಗಳ ಶೋಭಾಯಾತ್ರೆಯನ್ನ ವೀಕ್ಷಿಸುತ್ತಾರೆ. ಇಲ್ಲಿ ನವಗ್ರಹ ಗಣಪತಿ, ಶನೇಶ್ವರ ಸೇರಿದಂತೆ ಅನೇಕ ದೇವತೆಗಳ ಸನ್ನಿಧಾನವು ಇರುವಂಥದ್ದು. ಅನ್ನದಾನ ಸೇವೆ ಇಲ್ಲಿನ ಪ್ರಮುಖ ಹರಕೆಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಇನ್ನು ಮೂರನೆಯದಾಗಿ ನೋಡೋದಾದ್ರೆ ಮಂಗಳೂರಿನಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿ ಇರುವ ನಂದಿನಿ ನದಿಯ ಮಧ್ಯದಲ್ಲಿ ಇರುವ ಒಂದು ದ್ವೀಪದಲ್ಲಿ ನೆಲೆಸಿರುವ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಿಜಕ್ಕೂ ಒಂದು ಪವಾಡ. ವೀಕ್ಷಕರೇ, ಈ ಕ್ಷೇತ್ರದ ಸ್ಥಳ ಪುರಾಣವನ್ನ ನೋಡೋದಾದ್ರೆ, ಅರಕಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ದುರ್ಗಾದೇವಿ ಇಲ್ಲಿ ಅವತಾರವೆತ್ತಿದ ಕಥೆ ಇರುವಂಥದ್ದು. ರಾಕ್ಷಸನನ್ನ ಸಂಹರಿಸಲು ದೇವಿ ಅಂತಿಮವಾಗಿ ಬ್ರಾಹ್ಮರ ರೂಪವನ್ನ ತಾಳಿ ಸಂಹಾರವನ್ನ ಮಾಡುತ್ತಾಳೆ. ಹಾಗಾಗಿ ದೇವಿ ಇಲ್ಲಿ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ವೀಕ್ಷಕರೇ, ಈ ದೇವಿ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸಿ ಅವರಿಗೆ ಶಕ್ತಿ ಮತ್ತು ಅಭಯವನ್ನ ನೀಡುತ್ತಾಳೆ. ಇಲ್ಲಿನ ಪ್ರಮುಖ ಹರಕೆಗಳನ್ನ ನೋಡುವುದಾದ್ರೆ, ಇಡೀ ಕರಾವಳಿಯ ಜನಪ್ರಿಯ ಯಕ್ಷಗಾನ ಸೇವೆಯನ್ನ ಇಲ್ಲಿ ಹರಿಕೆಯ ರೂಪದಲ್ಲಿ ಹರಿಕೆ ಯಕ್ಷಗಾನ ಬಯಲಾಟವನ್ನ ನಡೆಸಲಾಗುತ್ತದೆ. ಇದು ಕಟೀಲು ದೇವಿಯ ಒಂದು ವಿಶೇಷವಾದ ಆಚರಣೆ ಆಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಗೆ ಭಕ್ತರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ವೀಕ್ಷಕರೇ, ಇನ್ನು ನಾಲ್ಕನೆಯದಾಗಿ ನೋಡುವುದಾದ್ರೆ, ಯಾವುದೇ ಶುಭ ಕಾರ್ಯಕ್ಕೆ ಮುನ್ನ ನೆನೆಯುವ ವಿಘ್ನ ನಿವಾರಕ ಗಣಪತಿಯ ಸನ್ನಿಧಿ, ಶ್ರೀ ಸರವು ಗಣಪತಿ ದೇವಸ್ಥಾನ. ಹೌದು ವೀಕ್ಷಕರೇ, ಈ ದೇವಾಲಯದ ಮಹತ್ವ ಮತ್ತು ಪುರಾಣವನ್ನ ನೋಡುವುದಾದ್ರೆ, ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯವು ಶಿವ ಮತ್ತು ಗಣೇಶನಿಗೆ ಸಮರ್ಪಿತವಾಗಿದೆ. ಇಲ್ಲಿನ ಸ್ಥಳ ಪುರಾಣವು ಕೂಡ ಅಷ್ಟೇ ವಿಶೇಷವಾಗಿ ಇರುವಂತಹದ್ದು. ಒಂದು ಕಾಲದಲ್ಲಿ ಈ ಪ್ರದೇಶವು ಸರವು ಅಥವಾ ಜೌಗು ಪ್ರದೇಶವಾಗಿತ್ತು ಎಂದು ನಂಬಲಾಗಿದೆ. ಇಲ್ಲಿ ನೆಲೆಸಿರುವ ಗಣಪತಿಯು ಅತ್ಯಂತ ಶಕ್ತಿಶಾಲಿ. ಭಕ್ತರು ಯಾವುದೇ ಕೆಲಸ ಶುರು ಮಾಡುವ ಮುನ್ನ ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಆ ಕೆಲಸವು ವಿಘ್ನವಿಲ್ಲದೆ ಸಿದ್ಧಿ ಆಗುತ್ತದೆ ಎನ್ನುವಂತಹ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಇರುವಂಥದ್ದು. ಇಲ್ಲಿನ ಸಾಮಾನ್ಯವಾಗಿ ಅಪ್ಪದ ಹರಿಕೆ, ಸಿಹಿ ಮೋದಕ ಸಮರ್ಪಣೆ ಮತ್ತು ಗಣಪತಿ ಹೋಮವನ್ನ ಹೊಸ ಉದ್ಯಮ, ಗೃಹ ಪ್ರವೇಶ ಮತ್ತು ಪರೀಕ್ಷೆಗಳಲ್ಲಿ ಯಶಸ್ವಿ ಕೋರಿ ಹರಿಕೆ ರೂಪದಲ್ಲಿ ಸಲ್ಲಿಸಲಾಗುತ್ತದೆ ಎಂದು ಹೇಳುತ್ತಾರೆ.
ವೀಕ್ಷಕರೇ ಇನ್ನು ಕೊನೆಯದಾಗಿ ಐದನೇದಾಗಿ ನೋಡೋದಾದ್ರೆ ಪುಳಲಿ ಕ್ಷೇತ್ರ ಮಂಗಳೂರಿನ ಅತ್ಯಂತ ಹಳೆಯ ಮತ್ತು ವಿಶಿಷ್ಟವಾದಂತಹ ಆಲಯಗಳಲ್ಲಿ ಒಂದಾದ ಪುಳಲಿ ರಾಜರಾಜೇಶ್ವರಿ ದೇವಸ್ಥಾನ. ಹೌದು ವೀಕ್ಷಕರೇ ಇದನ್ನ 8ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ದೇವಿ ಶ್ರೀ ರಾಜರಾಜೇಶ್ವರಿಯ ವಿಗ್ರಹ. ಇದು ಸಾಮಾನ್ಯ ಕಲ್ಲಿನ ಮೂರ್ತಿಯಲ್ಲ, ಬದಲಾಗಿ ಔಷಧಿಯ ಗುಣಗಳನ್ನ ಹೊಂದಿರುವ ವಿಶಿಷ್ಟ ರೀತಿಯ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಇಲ್ಲಿನ ವಾಸ್ತುಶಿಲ್ಪವು ಕೂಡ ಬಹಳ ವಿಶೇಷವಾಗಿ ಇರುವಂತದ್ದು. ದೇವಾಲಯದ ಗೋಡೆಗಳ ಮೇಲೆ ಇರುವ ಸೊಗಸಾದ ಕೆತ್ತನೆಗಳು ಮತ್ತು ಅದ್ಭುತ ವಿನಾಶನಗಳು ಪ್ರಾಚೀನ ಕರಾವಳಿಯ ಕಲೆಯ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತದೆ. ವೀಕ್ಷಕರೇ, ಶ್ರೀದೇವಿ ನಂಬಿ ಬಂದ ಭಕ್ತರನ್ನ ಎಂದು ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿ ಇರುವಂಥದ್ದು. ಹಾಗೆ ಇಲ್ಲಿನ ಹರಕೆಗಳನ್ನ ನೋಡೋದಾದ್ರೆ ಸುದೀರ್ಘ ಕಾಲದ ಕಾಯಿಲೆಗಳಿಗೆ ಮುಕ್ತಿ, ಕುಟುಂಬದ ಏಳಿಗೆಗೆ ಮತ್ತು ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಸೇವೆ ಮತ್ತು ತುಲಾಭಾರ ಹರಕೆಗಳನ್ನ ಭಕ್ತರು ಸಲ್ಲಿಸುತ್ತಾರೆ. ದೇವಿಯ ದರ್ಶನದಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ ಹಾಗೂ ಅನಿಸಿಕೆ. ವೀಕ್ಷಕರೇ, ಕಡಲ ತೀರದ ವೈಭವದ ಜೊತೆಗೆ ಈ 5 ಶಕ್ತಿಶಾಲಿ ದೇವಸ್ಥಾನಗಳು ಮಂಗಳೂರಿನ ಆಧ್ಯಾತ್ಮಿಕ ಹೃದಯವಾಗಿದೆ. ಇಲ್ಲಿನ ಪ್ರತಿಯೊಂದು ದೇವಾಲಯವು ತನ್ನದೇ ಆದ ಪುರಾಣ, ಇತಿಹಾಸ ಮತ್ತು ಮಹತ್ವವನ್ನ ಹೊಂದಿದೆ. ನೀವು ಎಂದಾದರೂ ಈ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು ಅಥವಾ ನಿಮ್ಮ ನೆಚ್ಚಿನ ಕ್ಷೇತ್ರ ಯಾವುದು ಎಂಬುದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಧನ್ಯವಾದಗಳು. ಶುಭವಾಗಲಿ. ಜೈ ಶ್ರೀರಾಮ್.